ಹಾಯ್, ವೆಲ್ಕಮ್ ಟು ದ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಟೈಮು 1 ಗಂಟೆ ಆಗಿದೆ. ಓದಿಸ್ತಾ ಇದ್ದೆ ನನ್ನ ಮಗಳನ್ನ, ದೊಡ್ಡ ಮಗಳನ್ನ. ಅಷ್ಟರಲ್ಲೇ ಸೌತೆಕಾಯಿ ಬಂತು ನೋಡಿ, ತಿಂತವ್ರೆ. ಅದಕ್ಕೆ ಆ ಮೆಣಸನ್ನು ಉಪ್ಪನ್ನು ಮಿಕ್ಸ್ ಮಾಡಿ ಇಟ್ಕೊಂಡವ್ರೆ. ಇವಾಗ ಬೇಸಿಗೆ ಇರೋದ್ರಿಂದ ಲಿಕ್ವಿಡ್ ಐಟಮ್ಗಳು ಈ ತರ ಪದಾರ್ಥಗಳು ತಿಂದ್ರೇನೆ ಎಷ್ಟು ತಂಪು ಅನ್ಸುತ್ತೆ. ಜಾಸ್ತಿ ಮಧ್ಯಾಹ್ನದ ಊಟನೇ ಮಾಡೋಕ್ಕಾಗಲ್ಲ ಇವಾಗ, ಅಷ್ಟೊಂದು ಶೆಕೆ ಇದೆ. ಬರೀಗಂತೂ ಅದು ಏನು ಇಷ್ಟನೋ ಸೌತೆಕಾಯಿ ಅಂದರೆ ಈ ಪೆಪ್ಪರ್ ಎಲ್ಲ ಮಿಕ್ಸ್ ಮಾಡ್ಕೊಂಡವ್ರೆ ನೋಡಿ. ಇವಳಿಗೆ ದೊಡ್ಡವಳಿಗೆ ಓದು ಅಂದಾಗಲೇ ಏನಾದ್ರು ತಿನ್ನಬೇಕು. ಮಗಳಿಗೂ ಎಲ್ಲ ಕ್ಲಿಯರ್ ಆಗಿದೆ, ಜಾಂಡಿಸ್ ಎಲ್ಲ ಏನು ಇಲ್ಲ ಅಂತ ಹೇಳಿದ್ದಾರೆ. ಆದರೂ ಎಣ್ಣೆ ಪದಾರ್ಥ ಮಾತ್ರ ಕೊಡಬೇಡಿ ಇನ್ನೂ ಒಂದು 2-3 ತಿಂಗಳು ಅಂತ ಹೇಳಿದ್ದಾರೆ. ಡಿಪ್ ಮಾಡಿರೋದು ಆಯಿಲಲ್ಲಿ ಏನೂ ಸಹ ಕೊಡೋಂಗಿಲ್ಲ. ಆಮೇಲೆ ಚಾಟ್ಸ್ ಐಟಮ್ ಕೊಡೋಂಗಿಲ್ಲ. ಸೊ ಈ ಥರ ಪದಾರ್ಥಗಳಾದರೆ ತಿನ್ಬೋದು. ಅಲ್ಲಿ ನೋಡಿ, ಓದಿ ಅಂದರೆ ಆ ಬುಕ್ಕಲ್ಲೇ ಹಂಗೆ ಕ್ಲೋಸ್ ಮಾಡಿ ಇಟ್ಬಿಟ್ಟು ತಿನ್ನೋದು. ತೆಕ್ಕೊಡ್ಲಿಲ್ಲ ಅಂದರೆ ಅದಕ್ಕೂ ಒಂದು ಏನಾರು ಅನ್ನೋದು. ನಾನು ಕೇಳಿದ್ರೆ ತಗೊಡಲ್ಲ, ಅವಳು ಕೇಳಿದ್ರೆ ತಗೊಡ್ತೀಯಾ, ಚಿಕ್ಕವಳು ಕೇಳಿದ್ರೆ ಅಂತ. ಅದಕ್ಕೆ ತೆಗೆದು ಕೊಟ್ಬಿಡೋದು ತಿನ್ನಲಿ ಅಂತ. ಆಮೇಲೆ ಸೌತೆಕಾಯಿ ಒಳ್ಳೆಯದು. ಈಗಿನ ಊಟದಲ್ಲಿ ಏನೂ ಶಕ್ತಿನೇ ಇಲ್ಲ ಮಕ್ಳಿಗೆ. ಈ ಥರದ್ದೆಲ್ಲ ಕೊಡ್ತಿರ್ಬೇಕು ಅವಾಗವ. 2-3 ದಿನಕ್ಕೊಂದ್ಸತಿ ತಿಂದ್ರೂ ಓಕೆ. ಆಮೇಲೆ ಜಾಸ್ತಿ ಮಜ್ಜಿಗೆ ಮೊಸರು ಬಳಸಿ, ತುಂಬ ಬಿಸಿಲಿದೆ, ಕೆಲ್ಸಕ್ಕೆ ಓಡಾಡೋರು ತಲೆಗೆ ಎಣ್ಣೆ ಹಾಕಿ ಸಾಯಂಕಾಲದೊತ್ತು ಬಂದು. ಯಾಕೆ ಹೇಳ್ತಿದ್ದೀನಿ ಅಂದರೆ, ಮೊನ್ನೆ ಒಂದಿನ ನಾನು ಹೊರಗಡೆ ಹೋಗಿದ್ದು, ಊರಿಗೆ ಅಂತ ಹೋಗಿದ್ನಲ್ಲ, ಮಗಳದು ಡಾಕ್ಟ್ರಿಗೆ ತೋರಿಸ್ಕೊಂಡು ಸ್ಕೂಲ್ ಹತ್ರ ಹೋಗಿದ್ನಲ್ಲ, ಅವಾಗ ಬರೋ ತನಕನೇ ಫುಲ್ಲು ಹೀಟು. ಈ ಬಿಸಿಲಿಗೆ ಫುಲ್ ಹೀಟ್ ಆಗಿಬಿಡ್ತಿದೆ ಬಾಡಿ ಎಲ್ಲ. ಸೊ ಆದಷ್ಟು ತಂಪು ಮಾಡ್ಕೊಳ್ಳಿ. ಸೌತೆಕಾಯಿ ತಿಂದಿದ್ದಾಯ್ತು, ಒಂದು 10 ನಿಮಿಷನೂ ಆಗಿಲ್ಲ. ಇವಾಗ ಊಟ ಹಾಕ್ಕೊಡ್ಬೇಕಂತೆ ನೋಡಿ. ಊಟ ಏನು ಮಾಡಿದ್ದೀನಿ ಗೊತ್ತಾ ನಾನು? ಹೆಸರುಬೇಳೆ ಪರುಪು ಮಾಡಿದ್ದೀನಿ. ಮತ್ತು ಅನ್ನ ನೆಂಚ್ಕೊಳಕ್ಕೆ ಏನಾದ್ರು ಮಾಡು. ಮಜ್ಜಿಗೆ ಮಾಡಿದ್ದೀನಿ, ನೀರು ಮಜ್ಜಿಗೆ. ಅದಕ್ಕೆ ಒಗ್ಗರಣೆ ಕೊಟ್ಟರೆ ಚೆನ್ನಾಗಿರುತ್ತೆ. ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಎಲ್ಲನೂ ಕಟ್ ಮಾಡಿ ಹಾಕ್ತಾರೆ. ಬಟ್ ನಾನು ಒಗ್ಗರಣೆ ಕೊಡ್ತೀನಿ, ಬಿಕಾಸ್ ಈರುಳ್ಳಿ ಎಲ್ಲ ನಾನು ತಿನ್ನಲ್ಲ. ಸೊ ಅದಕ್ಕೆ ಕರ್ಬೇವಿನ ಸೊಪ್ಪು ಹಾಕಮ್ಮ. ಎಲ್ಲಿ ಕರ್ಬೇವಿನ ಸೊಪ್ಪು ಹಾಕು, ಆರುತ್ತೆ. ಬೇಡ ಅಂದರೂ ಮಾಡ್ತೀನಿ ಅನ್ಕೋತೀಯ ನೋಡಿ. ಇವಾಗ ಬಾಟ್ಲಿಗೆ ಫಿಲ್ ಮಾಡೋಣ. ಕೋಲ್ಡ್ ವಾಟರ್ ಅದು ಬೇಡ ಬಿಡು, ಕೋಲ್ಡ್ ವಾಟರ್ ಬೇಡ. ಇದು ಇವಾಗ ಫ್ರಿಜ್ಗೆ ಇಡಬೇಕು. ಅವ್ರು ಬರೋ ತನಕ ಅದು ಕೋಲ್ಡ್ ಆಗಲಿ ಸ್ವಲ್ಪ ಅಂತ. ಮೇಲಿಟ್ರೆ ಬೇಗ ಆಗುತ್ತೆ ಅಂತ ನೋಡಿ. ನಾನು ಕಾರ್ಡ್ಗಳನ್ನೆಲ್ಲ ಹೆಂಗೆ ಮಡಿಕೊಂಡಿದ್ದೀನಿ ಅಂತ. ನಾನು ಯಾವುದನ್ನು ಬಾಕ್ಸ್ಗೆ ಹಾಕಿ ಮಡಿಕೊಂಡಿಲ್ಲ, ಎಲ್ಲನೂ ಹಿಂಗೆ ಮಡಿಕೊಂಡಿರೋದು. ಸೊ ಓದು ಅಂದರೆ ಟಿವಿ ನೋಡ್ತಾ ಊಟ ಮಾಡ್ತಾ. ನೀನು ಊಟ ಮಾಡೋದ್ಮೇಲೆ ಚಿಕ್ಕವಳೆ ನೋಡಿ. ಇದು ಇವಳು ಹುಟ್ಟು. ಓದು ಅಂದ್ರೆ ಹಿಂಗೆ ಯಾವುದೋ ತಮಿಳ್ ಫಿಲಮ್ ಹಾಕೊಂಡು ನೋಡ್ತಾ ಮಲ್ಗಿರೋದು. ನನ್ನ ಹಸ್ಬೆಂಡ್ ಬಂದಿದ್ದೀನಿ ಅಂತ ಹೇಳಿ ಇನ್ನೊಂದು ಬಾಟ್ಲ ತಗೊಂಡೋಗಿ ಕೊಟ್ಬಿಟ್ಟು ಬರ್ತಾ ಇದ್ದೆ. ಫಾಸ್ಟಾಗಿ ಮೂವ್ ಮಾಡಿಬಿಟ್ರು ಗಾಡಿನ. ಸಡನ್ನಾಗಿ ಮೂವ್ ಮಾಡಿಬಿಟ್ರು. ನಾನು ಬಿಡೋಗ್ಬಿಡ್ತಾ ಇದ್ದೆ. ಜಸ್ಟ್ ಮಿಸ್ ಆಯಿತು. ಅವ್ರಿಗೆ ಕೊಟ್ಬಿಟ್ಟು ಬಂದು ನಾನು ನನ್ನ ಮಗಳು ಒಂದೇ ತಟ್ಟೆಲಿ ಊಟ ಮಾಡ್ತಾ ಇದ್ವಿ. ಫೋನಲ್ಲಿ ಸ್ವಲ್ಪ ಜಗಳ ಆಡ್ಕೊಂಡ್ವಿ. ಹಿಂಗೆ ಮಾಡಿದೆಯಲ್ಲ ನೀನು, ಬಿದ್ದಿದ್ರೆ ನಾನು ಯಾರು ಮಾಡ್ತಿದ್ರು ನನಗೆ ಅಂತ ಹೇಳಿ ಸ್ವಲ್ಪ ಜೋರಾಗೆ ಮಾತುಕತೆ ಆಯಿತು. ಯಾಕೆಂದರೆ ಜಸ್ಟ್ ಮಿಸ್ಸು. ಬಸ್ ಅಂದಮೇಲೆ ನಿಮಗೆ ಗೊತ್ತಿರುತ್ತೆ ಅಲ್ವಾ. ಸೊ ಅದು ಎಲ್ಲ ರೋಡು ಸೈಡಲ್ಲಿ ಬೇರೆ ಈ ಪಟ್ಟಿ ಥರ ಕಟ್ಟಿದ್ರಲ್ವ, ಅದು ಇತ್ತು. ಬಿದ್ದಿದ್ರೆ ಕರೆಕ್ಟಾಗಿ ತಲೆ ಹೊಡೆದಿರ್ತಾ ಇತ್ತು. ಆ ಥರ ಫಾಸ್ಟ್ ಮಾಡ್ಕೊಂಡು ಹೊಟ್ಟೋಗ್ಬಿಟ್ರು. ಅದಕ್ಕೆ ಜಗಳ ಆಡಿದ್ವಿ. ಬಟ್ ಜಗಳ ಆಡಿದ್ಮೇಲೆ ಸ್ವಲ್ಪ ಫೋನ್ ಮಾಡಲಿಲ್ಲ. ತಿರ್ಗಾ ಎಷ್ಟೊಂದು ಸಾಯಂಕಾಲ ತನಕನೂ ಫೋನ್ ಮಾಡಲಿಲ್ಲ. ಅವ್ರು ಫೋನ್ ಮಾಡ್ತಿದ್ರು, ಬಟ್ ನಾನು ಪಿಕ್ ಮಾಡಿರಲಿಲ್ಲ. ತಿರ್ಗಾ ಬ್ಯಾಕ್ ಟು ಬ್ಯಾಕ್ ಮಾಡ್ತಿದ್ದಾರ ಅಂತ ಹೇಳಿ ರಿಸೀವ್ ಮಾಡಿದೆ. ಆಮೇಲೆ ತಿರ್ಗಾ ಬರೋಕ್ಕೆ ಹೇಳಿದ್ರು. ಬಂದು ಹೇಳ್ಕೊಟ್ರು ನೋಡಿ. ನೀನು ಏನಕ್ಕಿದು ಕೊಡೋಕ್ಕದ್ಯಾ?
ಏನಕ್ಕೆ ಇದು ಬೈದಿದ್ದಕ್ಕ ಅಥವಾ ಬೀಳ್ಸಿದ್ದಕ್ಕ? ಥ್ಯಾಂಕ್ ಯು. ಇಲ್ಲಿ ನೋಡಿ, ಇಲ್ಲಿ ನನ್ನ ಮಗಳು ರಿಯಾಕ್ಷನ್ ಹೆಂಗಿದೆ ಅಂತ ನೋಡಿ, ನೀವೇ ತೋರಿಸ್ತೀನಿ. ಹೂವು ಏಂತಿಕ್ಕೆ ಅಂದ್ರೆ ನನಗೆ ನಿಮ್ಮಪ್ಪ ಕರೆಸ್ಬಿಟ್ಟು ಕೊಟ್ಟಿರೋದು ನಂಗೆ. ಏನೇ ಏನಕ್ಕೆ ಎತ್ ಕೂತಿದ್ರಿ ನೀವು? ಸಡನ್ ಆಗ ತಿರ್ಗಿ ಮೆಚ್ಕೊ ಕೊಟ್ಬಿಟ್ಟು ಬಂದ್ಮೇಲೆ ನೀವು ಗಾಳರೆಲ್ಲ ತಿರ್ಗಿ ಹೋಗೋದಿಲ್ಲ. ಏನಾಯ್ತು ಅವ್ರಿಗೆ ಅಂತ ಕಾಯಿಸ್ಕೊಂಡೆ. ನಾನು ಏನಾಯ್ತು ಅಂತ ಹೋದ್ರೆ ನೋಡಿ, ಇಲ್ಲಿ ಹೂ ಕೊಟ್ಟಾರೆ. ನಿಂಗೆ ಕೊಡ್ತಾರೆ, ನನಗ್ ಕೊಟ್ಟಿರೋದು ಕೊಡೋ. ಏನಕ್ಕೆ ಅಂದ್ರೆ ಸುಮ್ನೆ ಪ್ರೀತಿಯಿಂದ. ನಿನ್ನ ನೀಯೇ ಕೇಳ್ತಿದ್ಯಾ? ಅಜ್ಜಿ ನೋಡೋದಿ ಖುಷಿ ಹೇಳ್ತೈತೆ, ನೀನ್ ನೋಡಿದ್ರೆ ಹಿಂಗ್ ಹೇಳ್ತಿದ್ಯಾ? ಏನಾಯ್ತು ಏನಾಯ್ತು ಅನ್ಕೋದ್ಮೇಲೆ ಅದಕ್ಕೆ ಗಾಬರಿ ಆಗ್ಬಿಟ್ರ? ಏನ್ ಇದ್ಕೊಡಕ್ಕೆ ನಾನು ಇದೇನಾಯ್ತಪ್ಪ ಅಂತ ಗಾಬರಿ ನೋಡೋದೆ. ಅವ್ರು ಬೇಗ ಬಾ ಅಂದ್ರಲ್ಲ, ನಾನು ಇದೇನಾಯ್ತು ಏನಾಯ್ತು ಅಂತ ಕೇಳ್ತಾನೆ ಇದ್ದೀನಿ. ನಂಗೂ ಹೇಳಲೇ ಇಲ್ಲ ಅವರು. ಡ್ರೈವಿಂಗ್ ಸೀಟ್ ಮೇಲೆ ಕೂತ್ಕೊಂಡ್ ಕೊಟ್ರು. ನನ್ಕಿಂತ ನನ್ನ ಮಗಳೇ ಎಕ್ಸೈಟ್ ಆಗವಳೆ ಅಲ್ಲಿ. ಆದ್ರೂ ಇಂಥ ಸಣ್ಣ ಪುಟ್ಟವೇ ಅಲ್ವಾ ತುಂಬಾ ಖುಷಿ ಕೊಡೋದು. ಅಯ್ಯೋ, ಎಷ್ಟೇ ದೊಡ್ಡದು ಜಗಳ ಆಗಿದ್ರು ಇಂಥ ಒಂದು ಸಣ್ಣ ಪುಟ್ಟ ಹ್ಯಾಪಿನೆಸ್ ಎಷ್ಟು ಸಂತೋಷ ಕೊಡುತ್ತೆ ಅಲ್ವಾ? ನನ್ಗಂತೂ ತುಂಬಾನೇ ಖುಷಿ. ಮಲಗ್ಬಿಟ್ಟಿದ್ದಾಳೆ, ಇಲ್ಲ ಅಂದಿದ್ರೆ ಅವಳ ರಿಯಾಕ್ಷನ್ ಹೆಂಗ್ ಕೊಡ್ತಿದ್ಲೋ ಗೊತ್ತಿಲ್ಲ. ಇದ್ಮೇಲೆ ಅವಳಿಗೆ ತೋರಿಸಿ ಅದನ್ನು ವಿಡಿಯೋ ಕ್ಲಿಪ್ಸ್ ತಗೋತೀನಿ. ಇವಾಗ ಕಾಫಿ ಕುಡಿತಾ ಇದ್ದೀನಿ. ಅವ್ರಿಗೆ ಹಾಲು ಇಟ್ಟಿದ್ದೀನಿ, ಅಜ್ಜಿಗೆ ಟೀ ಇಟ್ಟಿದ್ದೀನಿ. ಅದೆಲ್ಲ ಹಾಲೆಲ್ಲ ಕುಡ್ದಾದ್ಮೇಲೆ ಅವಳಿಗೆ ಹೇಳ್ಕೊಡ್ಬೇಕು ಕೂರಿಸಿ. ಇನ್ನು ರಾತ್ರಿ 8 ಗಂಟೆ 9 ಗಂಟೆ ತನಕನೂ ಫುಲ್ ಸ್ಟಾಪ್. ಅದನ್ನ ಲೋಟ ಎತ್ಕೊಂಡು ಹಚ್ಕೋಗು ಬಾ, ಆರಿಸ್ತೀನಿ ಬಾ. ಎಲ್ಲ ತಣ್ಣಗಾಗೋಗಿದೆ. ಎಲ್ಲ ತಣ್ಣಗಾಗೋಗಿದೆ, ಅದೇನು ತಣ್ಣಗಾಗಿಲ್ಲ, ಬಿಸಿಯಾಗಿದೆ. ಈಗ ಇಟ್ಕೊಂಡಿದ್ ನಾನು. ಇಲ್ಲಿ ನೋಡಿ, ಇದು ಬೈ 1 get 1 ಇದು ನನ್ಗೊಂದು. ಮತ್ತೆ ಜೋರಾಗಿ ಮಾತಾಡು. ಏನದು? ಅಪ್ಪ ನಂಗೆ ಕೊಟ್ಟಿರೋದು. ಅದಕ್ಕೆ ನಾನೇನ್ ಮಾಡ್ಲಿ ಅಂತವಳೆ. ನಾನು ಕೊಟ್ಟಿರೋದು ನೀನ್ ಇಸ್ಕೊಬಾರ್ದಲ್ವ ಮಗಳೇ? ನಮ್ಮಮ್ಮ ನನಗಿಂತ ವರ್ಕ್ ಕೊಡ್ತಾ ಇದಾರೆ. ಹೌದು ನೋಡಿ, ಇದೊಂದೆರಡು ಪೇಜ್ ಬರ್ದವಳೆ ಅಷ್ಟೇ. ಇನ್ ಮಿಕ್ಕಿದ್ದೆಲ್ಲ ನಾನೇ ಬರ್ದಿರೋದು ನೋಡಿ. ನಾನು ಬರೀರಿ ಅಂತ ನಾನು ಹೇಳಲಿಲ್ಲ, ಅವರೇ ಬರ್ತಿದ್ರು. ಇವ್ರನ್ನ ಸ್ಕೂಲಿಗೆ ಕಳಿಸ್ದೆ ಇರಿಸ್ಕೊಂಡಿರೋದಕ್ಕೆ. ಈಗ ನಾನು ರಿವಿಷನ್ ಬರ್ಕೊಡ್ಬೇಕಾಗಿದೆ ಅವಳಿಗೆ. ಮಾಡ್ಬೇಕಾದ್ರೆ ಸ್ವಲ್ಪ ಸೀರಿಯಸ್ ಆಗಿ ನಡೀತು, ಏನು ಹೇಳ್ಕೊಡೋದು. ಫಸ್ಟೆಲ್ಲ ಸ್ವಲ್ಪ ಸಿಲಿಯಾಗಿ ಆಡ್ತಾ ಇದ್ಲು. ನಾನು ಯಾವಾಗ ಸೀರಿಯಸ್ ಆದ್ನೋ, ಸೊ ಆವಾಗ ಅವಳು ಸೀರಿಯಸ್ ಆಗಿ ಓದ್ಕೊಳಕ್ಕೆ ಶುರು ಮಾಡಿದ್ಲು. ಎಷ್ಟೋ ಯಾವಾಗ ಸಿಲಿಯಾಗಿರ್ಬೇಕು, ಯಾವಾಗ ಸೀರಿಯಸ್ ಆಗಿರಬೇಕು ಅನ್ನೋದೆಲ್ಲ ಇರಬೇಕು ಮೈಂಡಲ್ಲಿ. ಸೊ ಸೀರಿಯಸ್ ಆಗಿ ಓದ್ಕೊಂಡ್ಲು. ಅದ್ಯಾಕೆ ಹಾಕೊಟ್ಟು ಅರ್ಧ ಗಂಟೆ ಆದ್ರೂ ಇನ್ನೂ ಅಷ್ಟು ಇಟ್ಕೊಂಡಿದ್ದೀನಿ ಅಂತ ಮುಖ ಮುಚ್ಕೋತಾ ಇದೆಯಾ? ನಿನ್ಗೆ ಫಸ್ಟ್ ಹಾಕೊಡೋದು, ನೀನೇ ಲಾಸ್ಟ್ ಆಗೋದು ಯಾವಾಗ್ಲೂ. ಬ್ಯಾಡ್ ಗರ್ಲ್, ಬೇಗ ಬೇಗ ತಿನ್ನೋ. ಅನ್ನನೂ ಮಧ್ಯಾಹ್ನ ಮಾಡಿದ್ದೆ, ಚಪಾತಿ ಬೆಳಗ್ಗೆ ಮಾಡಿದ್ದು. ಚಪಾತಿ ಟೊಮೊಟೊ ಗೊಜ್ಜು ಬೆಳಗ್ಗೆ ಮಾಡಿದ್ದೆ, ಅನ್ನ ಪರುಪ್ ಸಾರು ಮಧ್ಯಾಹ್ನ ಮಾಡಿದ್ನಲ್ಲ ಅದು ತೋರಿಸಿದ್ದೆ. ಎಲ್ಲ ಇತ್ತು, ಸೊ ಬೇರೆ ಮಾಡಲಿಲ್ಲ ನಾನು. ಅದನ್ನೇ ಅಡ್ಜಸ್ಟ್ ಮಾಡ್ಕೊಂಡ್ವಿ. ನನ್ನ ಹಸ್ಬೆಂಡ್ ಇಲ್ವಲ್ಲ, ಅವರಿದ್ದರೆ ಬೇರೆ ಏನಾದ್ರು ಮಾಡು ಅಂತಿದ್ರು. ಅವರಿಲ್ಲ ಅನ್ನೋ ಕಾರಣ ಇರೋದು. ನಾನು 2 ಹಾಕೊಂಡು ಬಂದಿದ್ದೆ. ನನ್ನ ಮಗಳು ಒಂದು ತಕೊಳ್ಳೆ ದೊಡ್ಡದು, ನನಗೆ ಜಾಸ್ತಿ ಆಯ್ತದೆ, ಅವಳಿಗೆ ತಿನ್ನಿಸ್ತೀನಿ. ಏನು? ನಿನಗೆ ತಿನ್ಸೋದು. ನೀನು ಕೇಳ್ಬಿಡ್ತಾನೆ ಯಾಕಂಡೆ ನಾನು.
ಚಪಾತಿ ಇಟ್ಟು ಖಾಲಿ ಆಗೋಗಿತ್ತು ಅಂತ ಗೋಧಿ ದೋಸೆ ಹಾಕೊಂಡೆ ನಾನು. ನಿನ್ಯಾರು ನನಗೆ ಎತ್ತಾಕು ಅಂದ್ರು. ನೀನೇ ಎಷ್ಟು ಪಾತ್ರೆ ತೊಳೆದಿದ್ದೀನಿ, ಅಲ್ಲ ಸಾರಿ ಬೆಳಗಿದ್ದೀನಿ. ಇವಾಗ ತೊಳ್ಕೋಬೇಕು. ಸಿಂಕು ಸ್ವಲ್ಪ ಚಿಕ್ಕದು, ಇವತ್ತು ಬೆಳಗ್ಗೆಯಿಂದ ಪಾತ್ರೆ ಬೇರೆ ತೊಳೆದಿಲ್ಲ, ಅದಕ್ಕೆ ಪಾತ್ರೆಗಳು ಜಾಸ್ತಿ ಆಗಿದೆ. 5 ನಿಮಿಷ ಇದೆ. ಇಷ್ಟೊತ್ತಿಗೆ ನಮ್ದು ಎಲ್ರದ್ದು ಊಟ ಆಗೋಯ್ತು. ನಾವು ಬೇಗ ಊಟ ಮಾಡ್ತೀವಿ ಅಂದ್ರೆ ನನ್ನ ಚಿಕ್ಕ ಮಗಳು ಬೇಗ ಮಲಗ್ಬಿಡ್ತಾಳೆ. ನಮ್ಗೆ ಆಮೇಲೆ ಆಗಿಂದನೂ ಅದೇ ರೂಢಿ. ಸೊ ಮಲ್ಕೊಳ್ಳೋಕ್ಕೂ ಮುಂಚೆ 1-2 ಅವರ್ ಮುಂಚೆ ಅಂತಾನೆ ಊಟ ಮಾಡ್ಬೇಕಂತೆ. ಅದಕ್ಕೆ ನಾವು 8 ಗಂಟೆ ತನಕ ಊಟ ಎಲ್ಲ ಮಾಡ್ಬಿಟ್ಟಿರ್ತೀವಿ. ಇವತ್ತೊಂದು ವಿಡಿಯೋ ಇಷ್ಟೇ. ಇವತ್ತಿಗೆ ಇಲ್ಲಿಗೆ ಕ್ಲೋಸ್ ಮಾಡ್ತಾ ಇದ್ದೀನಿ ಈ ವಿಡಿಯೋನ. ಇನ್ನು ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಅವಳನ್ನ ಓದಿಸ್ಬಿಟ್ಟು ಅವಳು ಓದ್ತಾವಳೆ. ಇನ್ನೊಂದು 9 ಗಂಟೆ 9:30 ತನಕ ಫಿಕ್ಸು ಅವಳು ಓದೋದು. ಇನ್ನೊಂದು ಅವರ್ ಅಂದ್ರೂ 9 ಗಂಟೆನೆ. ತಲೆಗೆ 9 ಗಂಟೆ ತನಕ ಓದಿಸ್ತೀನಿ. ಆಮೇಲೆ ಹೋಗಿ ಮಲ್ಕೋತೀವಿ. ಸೊ ಗುಡ್ ನೈಟ್. ಬಾಯ್ ಬಾಯ್. ಗುಡ್ ನೈಟ್. ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.